ಹಾಯ್ ಫ್ರೆಂಡ್ಸ್, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಕಾಮೆಂಟನ್ನು ಮಾಡಿದರೆ ಮಾಡಿರುವಂಥ ಕಾಮೆಂಟ್ಗೆ ವಾಯ್ಸ್ ರೆಕಾರ್ಡಿಂಗ್ ಮೂಲಕ ನೀವು ಅವರಿಗೆ ರಿಪ್ಲೈಯನ್ನು ಮಾಡಬೇಕು. ಯಾವುದೇ ಕಾಮೆಂಟಿಗಾದರೂ ಕೂಡ ನೀವು ವಾಯ್ಸ್ ರೆಕಾರ್ಡ್ ಮೂಲಕ ರಿಪ್ಲೈಯನ್ನು ಮಾಡ್ಬೋದು, ಆಯಿತಾ. ಈಗ ನಾನು ಯಾವ ರೀತಿಯಾಗಿ ವಾಯ್ಸ್ ರೆಕಾರ್ಡಿಂಗ್ ಮೂಲಕ ರಿಪ್ಲೈಯನ್ನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಈಗ ಬನ್ನಿ ಯಾವ ರೀತಿಯಾಗಿ ವಾಯ್ಸ್ ರೆಕಾರ್ಡಿಂಗ್ ಮೂಲಕ ರಿಪ್ಲೈಯನ್ನು ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಮೊದಲು ನೀವು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬಂದಿರುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಕಾಮೆಂಟ್ಸ್ ಅಂತ ಇರುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಯಾವುದೇ ಕಾಮೆಂಟ್ಸ್ ಬಂದರೂ ಕೂಡ ಇಲ್ಲಿ ಕಾಮೆಂಟ್ಸ್ ಅಂತ ಇದ್ದಲ್ಲಿ ಕೆಳಗಡೆ 3 ಕಾಮೆಂಟ್ಸ್ಗಳು ಕಾಣಿಸ್ತಾ ಇರ್ತವೆ, ಆಯಿತಾ. ಲೇಟೆಸ್ಟ್ 3 ಕಾಮೆಂಟ್ಸ್ಗಳು ಕಾಣಿಸ್ತಾ ಇರ್ತವೆ. ಇಲ್ಲಿ ನನಗೆ ಕಾಮೆಂಟ್ಸ್ ಬಂದಿದೆ ನೋಡಿ. ಒಂದು ರಿಫಂಡ್ ಮಾಡ್ಕೋಬೇಕು ಹೇಗೆ ರೀ ಅಂತ ಕಾಮೆಂಟನ್ನು ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರಿಪ್ಲೈಸ್ ಅಂತ ಇದೆ, ಅದರ ಕೆಳಗಡೆ ಅವರು ಏನು ಕಾಮೆಂಟ್ ಮಾಡಿದ್ದಾರೆ ಅಂತ ಇದೆ. ಹಾಗೆ ಅದ್ರ ಕೆಳಗಡೆ ಲೈಕು ಡಿಸ್ಲೈಕು ಹಾಗೆ ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಆಪ್ಷನ್ ಇದೆ. ಹಾಗೆ ಅವರು ಮಾಡಿರುವಂಥ ಕಾಮೆಂಟ್ಗೆ ದಿಲ್ ಸಿಂಬಲ್ ಕೂಡ ನೀವು ಕೊಡ್ಬೋದು, ಆಯಿತಾ. ಈಗ ಅವರು ಮಾಡಿರುವಂಥ ಕಾಮೆಂಟ್ಗೆ ರಿಪ್ಲೈ ಮಾಡೋಣ. ಅಲ್ಲಿ ಕಾಮೆಂಟ್ ರಿಪ್ಲೈಗೆ ಒಂದು ಸಿಂಬಲ್ ಇದೆ ನೋಡಿ, ಮೆಸೇಜ್ದು. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಆ್ಯಡ್ ಅ ರಿಪ್ಲೈ ಅಂತ ಬರುತ್ತೆ. ಆ್ಯಡ್ ಅ ರಿಪ್ಲೈಯನ್ನು ರೈಟ್ ಸೈಡಲ್ಲಿ ನೋಡಿ ಒಂದು ಸಿಂಬಲ್ ಇದೆ, ಆಯಿತಾ. ಅದ್ರ ಮುಂದ್ಗಡೆ ಅಲ್ಲಿ ಕ್ಲಿಕ್ ಮಾಡಿ. ಈ ರೀತಿ ಗೆರೆ ಇದೆಯಲ್ವಾ, 4 ಗೆರೆಗಳಿದ್ದಾವೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ವಾಯ್ಸ್ ರಿಪ್ಲೈ ಅಂತ ಬರುತ್ತೆ, ಆಯಿತಾ. ಅದ್ರ ಕೆಳಗಡೆ ನೋಡಿ ಟಾಪ್ ಟು ರೆಕಾರ್ಡ್ 30 ಸೆಕೆಂಡ್ಸ್ ಮ್ಯಾಕ್ಸಿಮಮ್. ನೀವು ಮ್ಯಾಕ್ಸಿಮಮ್ ಅಂತಂದರೆ 30 ಸೆಕೆಂಡ್ಸನ್ನು ವಾಯ್ಸ್ ರೆಕಾರ್ಡನ್ನು ಮಾಡಿಕೊಂಡು ರಿಪ್ಲೈನ ಕೊಡ್ಬೋದು, ಆಯಿತಾ. ಈಗ ರೆಡ್ ಕಲರ್ ಬಟನ್ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಕೆಳಗಡೆ ಕ್ಲಿಕ್ ಮಾಡಿದಾಗ ನೋಡಿ ರೆಕಾರ್ಡ್ ಆಗ್ತಾಯಿದೆ. ಎಷ್ಟು ಸೆಕೆಂಡ್ ಆಗ್ತಾಯಿದೆ ಅಂತ ಕೂಡ ಕಾಣಿಸ್ತಾ ಇದೆ ನೋಡಿ. 23 ಸೆಕೆಂಡ್ 22 ಸೆಕೆಂಡ್ ರೆಕಾರ್ಡ್ ಮಾಡ್ಬೋದು ಅಂತ. ಈಗ ಈ ರೆಕಾರ್ಡ್ ಮಾಡಿರೋದು ಬೇಡ ಅಂತಂದರೆ ಈಗ ಅದೇ ರೆಡ್ ಕಲರ್ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ಅನ್ನೋದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಸಿಂಬಲ್ ಇದೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಮತ್ತೆ ಹೊಸದಾಗಿ ರೆಕಾರ್ಡ್ ಮಾಡಿ ರಿಪ್ಲೈಯನ್ನು ಮಾಡ್ಬೋದು. ಈಗ ಹೊಸದಾಗಿ ನಾನು ರೆಕಾರ್ಡ್ ಮಾಡಿ ರಿಪ್ಲೈಯನ್ನು ಮಾಡ್ತೀನಿ. ರೆಕಾರ್ಡನ್ನು ಮಾಡಿ ಆದಮೇಲೆ ಇಲ್ಲಿ ಸೆಂಡಿಂಗ್ ಬಟನ್ ಇದೆ ನೋಡಿ ರೈಟ್ ಸೈಡಲ್ಲಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅಪ್ಲೋಡಿಂಗ್ ಯುವರ್ ವಾಯ್ಸ್ ರಿಪ್ಲೈ ಅಂತ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ. ಮೇಲ್ಗಡೆ ಕೂಡ ಕಾಣಿಸ್ತಾ ಇದೆ ವಾಯ್ಸ್ ರಿಪ್ಲೈ ಅಪ್ಲೋಡಿಂಗ್ ಅಂತ. ಹಾಗೆ ನಿಮಗೆ ಮೇಲ್ಗಡೆ ನೋಟಿಫಿಕೇಷನಲ್ಲೂ ಕಾಣಿಸ್ತಾ ಇರುತ್ತೆ. ಈಗ ನೋಡಿ ಇಲ್ಲಿ ಅಪ್ಲೋಡಿಂಗ್ 1 ವಿಡಿಯೋ ಅಂತ ಕಾಣಿಸ್ತಾ ಇರುತ್ತೆ. ಪೂರ್ತಿ ಅಪ್ಲೋಡ್ ಆದಮೇಲೆ ಅದು ನಿಮಗೆ ಗೊತ್ತಾಗುತ್ತೆ, ಹಾಗೆ ಎಷ್ಟು KB ಇದೆ ಅಂತ ಕೂಡ ಕಾಣಿಸುತ್ತೆ. 384 KB, ಆಯಿತಾ. ಈಗ ಅಪ್ಲೋಡ್ ಆಗಿದೆ. ಈಗ ಇಲ್ಲಿ ಕೂಡ ನೀವು ಮತ್ತೆ ಬೇಕು ಅಂತಂದರೆ ಪ್ಲೇ ಮಾಡಿ ನೋಡ್ಕೊಳ್ಬೋದು. ಈಗ ನಾನು ವಾಯ್ಸ್ ರಿಪ್ಲೈಯನ್ನು ಮಾಡಿರೋದನ್ನು ಟೆಕ್ಸ್ಟ್ ಮೂಲಕ ಕೂಡ ನೋಡ್ಬೋದು. ಇಲ್ಲಿ ಶೋ ಟ್ರಾನ್ಸ್ಕ್ರಿಪ್ಟ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಾನು ಏನು ವಾಯ್ಸ್ ಮೂಲಕ ಕಳಿಸಿದ್ದೇನಲ್ವ ಅದು ಟೆಕ್ಸ್ಟಲ್ಲಿ ಕಾಣಿಸುತ್ತೆ ನೋಡಿ. ಈಗ ನೋಡ್ತಾ ಇದ್ದೀರಲ್ವ, ಈ ರೀತಿಯಂಥ ಫೀಚರ್ಸ್ಗಳು ಆ್ಯಡ್ ಮಾಡಿದ್ದಾರೆ. ಇದು ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ಗೊತ್ತಾಯ್ತಲ್ವಾ ನಿಮಗೆ ಈ ವಿಡಿಯೋದ ಮೇಲ್ಗಡೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.